ಸ್ನೇಹಿತರೆ, ಇದು ಧಾರವಾಡದ ಸಂಕಲ್ಪ ಕೋಚಿಂಗ್ ಸೆಂಟರ್ ನಡೀತಿರ್ತಕ್ಕಂತಹ ಕ್ಲಾಸ್ ಆಗಿದೆ. ಹೋದ ಕ್ಲಾಸ್ ಒಳಗಡೆ ನಾವು ಆವರ್ತಕ ಕೋಷ್ಟಕದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರೊಳಗಡೆ ಇರ್ತಕ್ಕಂತಹ ವಿಭಾಗಗಳನ್ನು ನಾವೀಗ ತಿಳ್ಕೊಳ್ಳೋಣ. ನಂತರ ಇದ್ರ ಮೇಲೆ ಕೆಲವೊಂದು ಪ್ರಶ್ನೆಗಳು ಬಂದಿದ್ದಾವೆ, ಅವನ್ನ ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ 4 ವಿಭಾಗಗಳನ್ನಾಗಿ ಆವರ್ತಕ ಕೋಷ್ಟಕದಲ್ಲಿ ನಾವು ನೋಡ್ತೇವೆ. ಇದನ್ನು ಕೊಟ್ಟವನು ಹೆನ್ರಿ ಮೋಸ್ಲೆ, ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಅಂತಂದು ಹೇಳಿ ಕರಿತೀವಿ. ಹೆನ್ರಿ ಮೋಸ್ಲೆ ಅನ್ನೋನು 94 ಮೂಲ ವಸ್ತುಗಳನ್ನು ಹೊಂದಿರತಕ್ಕಂತಹ ಆವರ್ತಕ ಕೋಷ್ಟಕವನ್ನು ಕೊಡ್ತಾನೆ. ನಂತರ ಅದಕ್ಕೆ ಹೊಸದಾಗಿ ಕೆಲವೊಂದು ಆವರ್ತಕ ಕೋಷ್ಟಕಗಳನ್ನು ಕೆಲವೊಂದು ಮೂಲ ವಸ್ತುಗಳನ್ನು ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಅಲ್ಲಿಗೆ 118 ಮೂಲ ವಸ್ತುಗಳು ನಾವು ಇಂದಿನ ಆವರ್ತಕ ಕೋಷ್ಟಕದಲ್ಲಿ ನೋಡಬಹುದು. ಸೊ ಆವರ್ತಕ ಕೋಷ್ಟಕದಲ್ಲಿ ಹೋದ್ಸರಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ಥರದ 4 ವಿಭಾಗಗಳನ್ನಾಗಿ ಮಾಡ್ತೇವೆ. ಇದು ಬ್ಲೂ ಕಲರಲ್ಲಿ ಏನಿದೆ ಇದು ಎಸ್ ಬ್ಲಾಕ್, ಇದು ಡಿ ಬ್ಲಾಕ್ ಸೆಂಟ್ರಲ್ ಇರೋದು, ಇದು ಪಿ ಬ್ಲಾಕ್ ಹಾಗೂ ಇದು ಎಫ್ ಬ್ಲಾಕ್. ಸೊ ಹೀಗೆ 4 ವಿಭಾಗಗಳನ್ನಾಗಿ ಮಾಡ್ತೀವಿ. ಎಸ್ ಬ್ಲಾಕ್, ಡಿ ಬ್ಲಾಕ್, ಪಿ ಬ್ಲಾಕ್ ಹಾಗೂ ಎಫ್ ಬ್ಲಾಕ್ ನೆನಪಲ್ಲಿ ಇಟ್ಕೊಳ್ರಿ. ಸೊ ಈ ಎಸ್ ಬ್ಲಾಕ್ನಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಸ್, ಈ ಬ್ಲೂ ಕಲರ್ ಏನಿದಾವೆ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಆಮೇಲೆ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಷಿಯಂ, ಈ ಥರದ್ದೇನೋ ಏನು ಎಲಿಮೆಂಟ್ಸ್ ಇದ್ದಾವೆ. ಈ ಮೊದಲನೇ 2 ಕಂಬ ಸಾಲುಗಳು ಏನಿದಾವಲ್ಲ, ಗ್ರೂಪ್ಸ್ ಅಂತ ಏನು ಕರಿತೀವಲ್ಲ, ಈ 2 ಗ್ರೂಪ್, ಫಸ್ಟ್ ಅಂಡ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಆರ್ ಟು ಬಿ ಕನ್ಸಿಡರ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಇವಕ್ಕೆ ಅಂತ ಕರಿತೀವಿ. ಇವೆರಡು ಬ್ಲಾಕ್ ಏನಂತ ಕರಿತೀವಿ, ಇವೆರಡು ಕಾಲಮ್ಸ್ನ ಏನಂತ ಕರಿತೀವಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದು ಹೇಳಿ ಕರಿತೀವಿ. ಇವಕ್ಕೆ ಸಾಫ್ಟ್ ಮೆಟಲ್ಸ್ ಅಂತಾನೂ ಕರೀತಾರೆ. ಸರಿನಾ? ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಎಸ್ ಬ್ಲಾಕ್ ಅಲ್ಲಿ ಇರ್ತಕ್ಕಂತಹ ಮೂಲ ವಸ್ತುಗಳು ಏನಿವೆ ಇವಕ್ಕೆ ಸಾಫ್ಟ್ ಮೆಟಲ್, ಮೃದು ಲೋಹೀಯ ಗುಣಗಳನ್ನು ಹೊಂದಿರತಕ್ಕಂತಹ ಮೂಲ ವಸ್ತುಗಳು, ಮೃದು ಲೋಹೀಯ ಗುಣಗಳನ್ನು ಹೊಂದಿರತಕ್ಕಂತಹ ಮೂಲ ವಸ್ತುಗಳು ಅಂತಂದು ಹೇಳಿ ಕರಿತೀವಿ. ಇದು ಫಸ್ಟ್ 2 ಕಾಲಮ್ಸ್. ಸರಿನಾ? 1 ಹಾಗೂ 2ನೇ ಕಂಬ ಸಾಲುಗಳನ್ನು ಹೊಂದಿರತಕ್ಕಂತಹ ಮೂಲ ವಸ್ತುಗಳು ಎಸ್ ಬ್ಲಾಕ್ ಅಂತಂದು ಹೇಳಿ ಕ್ಲಾಸಿಫೈ ಮಾಡ್ತೀವಿ. ಹಾಗೆ ಡಿ ಬ್ಲಾಕಿಗೆ ಬನ್ನಿ. ಇಲ್ಲೇನು ಕಾಣಿಸ್ತಾ ಇದೆ, ಇದು ಬ್ರೌನ್ ಕಲರ್ ಅಲ್ಲಿ 3ನೇ ಕಂಬ ಸಾಲಿನಿಂದ 12ನೇ ಕಂಬ ಸಾಲಿನವರೆಗೆ, ಅಂದ್ರೆ 3rd ಕಾಲಮ್ ಟು 12th ಕಾಲಮ್, ಆರ್ ಎಲ್ಸ್ ಇದನ್ನ 3rd ಗ್ರೂಪ್ ಟು 12th ಗ್ರೂಪ್. ಯಾಕಂದ್ರೆ ಕಂಬ ಸಾಲುಗಳನ್ನು ಗ್ರೂಪ್ಸ್ ಅಂತಂದು ಹೇಳಿ ಕರಿತೀವಲ್ಲ. ಸೊ 3rd ಗ್ರೂಪ್ ಟು 12th ಗ್ರೂಪ್ ವರೆಗೂ ಏನು ಎಲಿಮೆಂಟ್ಸ್ ಇದಾವೆ, ಈ ಸೆಂಟರ್ ಒಳಗಡೆ ಏನು ಎಲಿಮೆಂಟ್ಸ್ ಇದಾವೆ ಇವಕ್ಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತಂದು ಹೇಳಿ ಕರಿತೀವಿ. ಸರಿನಾ? ಡಿ ಬ್ಲಾಕ್ ಅಲ್ಲಿ ಇರ್ತಕ್ಕಂತಹ ಮೂಲ ವಸ್ತುಗಳು ಅಂತಂದೇಳಿ 3ರಿಂದ 12ನೇ ಕಂಬ ಸಾಲು. ಸೊ ಇವಕ್ಕೆ ಹಾರ್ಡ್ ಮೆಟಲ್ಸ್ ಅಂತಂದು ಹೇಳಿ ಕರಿತೀವಿ. ಸರಿನಾ? ಗಟ್ಟಿಯಾಗಿ ಇರ್ತಕ್ಕಂತಹ ಲೋಹೀಯ ಗುಣಗಳನ್ನು ಹೊಂದಿರತಕ್ಕಂತಹ ಮೂಲ ವಸ್ತುಗಳಾಗಿರ್ತವೆ ಇವು. ಸೊ ಇವಕ್ಕೆ ಹಾರ್ಡ್ ಮೆಟಲ್ಸ್ ಅಂತಂದು ಕರಿತೇವೆ. ಮೆಟಾಲಿಕ್ ನೇಚರ್ ಇರುತ್ತೆ ಇವಕ್ಕೆ. ಸರಿನಾ? ಕಬ್ಬಿಣ, ಜಿಂಕು, ಕಾಪರು ಇವೆಲ್ಲವೂ ಬರೋದು ಇದೇ ಡಿ ಬ್ಲಾಕ್ ಅಲ್ಲಿ. ಸರಿನಾ? ಇವೆಲ್ಲವೂ ಲೋಹೀಯ ಗುಣಗಳನ್ನು ಹೊಂದಿರತಕ್ಕಂತಹ ಮೂಲ ವಸ್ತುಗಳು ಅಂತಲೂ ಹೇಳಬಹುದು. ನೆಕ್ಸ್ಟ್ ಬರೋದು ಪಿ ಬ್ಲಾಕ್. ಇಲ್ಲಿದೆ ನೋಡಿ, ಇದಿಷ್ಟು ಏನಿದೆ ಇದಕ್ಕೆ ಪಿ ಬ್ಲಾಕ್ ಅಂತ ಕರಿತೀವಿ. 13th ಗ್ರೂಪ್, 13ನೇ ಕಂಬ ಸಾಲಿನಿಂದ ಹಿಡ್ಕೊಂಡು 18ನೇ ಕಂಬ ಸಾಲಿನವರೆಗೆ ಇರತಕ್ಕಂತಹ ಮೂಲ ವಸ್ತುಗಳನ್ನ 13th to 18th ಗ್ರೂಪ್ ಎಲಿಮೆಂಟ್ಸ್ನ ಪಿ ಬ್ಲಾಕ್ ಅಂತಂದು ಹೇಳಿ ಕರಿತೀವಿ. ಪಿ ಬ್ಲಾಕ್ ಅಂತಂದು ಹೇಳಿ ಕರಿತೀವಿ. ಇವಕ್ಕೆ ನಾನ್ ಮೆಟಲ್ಸ್ ಅಂತಂದು ಹೇಳಿನೂ ಕರಿತೀವಿ. ಅಲೋಹೀಯ ಗುಣಗಳನ್ನು ಹೊಂದಿರತಕ್ಕಂತಹ ಮೂಲ ವಸ್ತುಗಳು, ಅಲೋಹೀಯ ಗುಣಗಳು. ಲೋಹೀಯ ಗುಣಗಳು ಬಹಳ ಕಡಿಮೆ. ಸರಿ? ನೈಟ್ರೋಜನ್, ಸಾರಜನಕ್ಕೆ ಲೋಹೀಯ ಗುಣ ಇರುತ್ತಾ, ಅದು ಪಿ ಬ್ಲಾಕ್ ಅಲ್ಲಿ ಇದೆ. ಆಮ್ಲಜನಕ ಲೋಹೀಯ ಗುಣ ಇರುತ್ತಾ, ಇರೋದಿಲ್ಲ, ಅದು ಪಿ ಬ್ಲಾಕ್ ಅಲ್ಲಿ ಇದೆ. ಸರಿನಾ? ಹಾಗೆ ನಿಮಗೆ ಫ್ಲೋರಿನ್ ಇದೆ, ಕಾರ್ಬನ್ ಇದೆ, ಇಂಗಾಲ, ಅದಕ್ಕೆ ಲೋಹೀಯ ಗುಣ ಇರುತ್ತಾ, ಇಲ್ಲ. ಸರಿನಾ? ಯಾವುದೇ ಒಂದು ಅಯಸ್ಕಾಂತವನ್ನು ಇಟ್ಟು ಅದಕ್ಕೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ ಅಟ್ರಾಕ್ಟ್ ಆಗ್ತದ ನೈಟ್ರೋಜನ್? ಇಲ್ಲ. ನೈಟ್ರೋಜನ್ ಗ್ಯಾಸ್ ಇದೆ ನನ್ನ ಕೈಯಾಗ, ಒಂದು ಮ್ಯಾಗ್ನೆಟ್ ಇಟ್ಟರೆ ಅದು ಅಟ್ರಾಕ್ಟ್ ಆಗ್ತದ? ಆಗೋದಿಲ್ಲ. ಲೋಹೀಯ ಗುಣ ಇರೋದಿಲ್ಲ ಅದಕ್ಕೆ. ಸರಿನಾ? ಈ ಥರದ ಲೋಹೀಯ ಗುಣಗಳನ್ನು ಹೊಂದಿರದೇ ಇರ್ತಕ್ಕಂತಹ ಮೂಲ ವಸ್ತುಗಳು ಈ ಪಿ ಬ್ಲಾಕ್ ಅಲ್ಲಿ ನಮಗೆ ಸಿಗ್ತವೆ. ಲೋಹೀಯ ಗುಣ ಇರ್ತಕ್ಕಂತಹ ಮೂಲ ವಸ್ತುಗಳು ಇವೆ. ಸರಿನಾ? ಕಂಪ್ಲೀಟ್ ಆಗಿ ನಾನ್ ಮೆಟಲ್ಸ್ ಅಲ್ಲ, ಮೆಟಾಲಿಕ್ ಎಲಿಮೆಂಟ್ಸ್. ಆದರೆ ಮೆಟಾಲಿಕ್ ನೇಚರ್ ಕಡಿಮೆ ಇರುತ್ತೆ.
ಕೊನೆಯದಾಗಿ ನಿಮಗೆ ಕೆಳಗಡೆ ಬಾಕ್ಸ್ ಕಾಣಿಸುತ್ತಲ್ಲ, ಇದು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದು ಹೇಳಿ ಕರಿತೀವಿ. ಇವಕ್ಕೆ ಏನಂತ ಕರಿತೀವಿ? ಎಫ್ ಬ್ಲಾಕ್ ಎಲಿಮೆಂಟ್ಸ್. ಅಟಾಮಿಕ್ ನಂಬರ್ 58 ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಅಟಾಮಿಕ್ ನಂಬರ್ 58 ಇಂತ್ರ 103 ವರೆಗೂ ಲವರೇಷಿಯಂ ಅಂತಂದು ಹೇಳಿ ಕರಿತೀವಿ, ಸರಿನಾ? ಸೊ ಅಲ್ಲಿ 58 ಇಂದ 103 ವರೆಗೂ 58 ಅಟಾಮಿಕ್ ನಂಬರ್ 58 ಟು 103 ವರೆಗೂ ಏನಿದಾವೆ ಇವಕ್ಕೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಸರಿನಾ? ಇವಕ್ಕೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತಾನೂ ಕರೀತಾರೆ. ಇವಕ್ಕೆ ಏನಂತ ಕರೀತಾರೆ? ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತಂದು ಹೇಳಿ ಕರೀತಾರೆ. ಇದರೊಳಗಡೆ ಎರಡು ರೋಸ್ ಇದಾವೆ ನೋಡಿ, ರೈಟ್? ಅವೆರಡೂ ಬೇರೆ ಬೇರೆ ಕಲರ್ ಇಂದ ತೋರಿಸಿದ್ದಾನೆ. ಮೊದಲನೇ ರೋಗೆ ಏನಂತ ಕರಿತೀವಿ ಅಂತಂದ್ರೆ ಲ್ಯಾಂಥನೈಟ್ಸ್ ಅಂತಂದು ಹೇಳಿ ಕರಿತೀವಿ. ಇಲ್ಲಿ ಬರ್ದಿದೆ ನೋಡ್ರಿ, ಲ್ಯಾಂಥನೈಟ್ಸ್ ಅಂತಂದು ಹೇಳಿ ಕರಿತೀವಿ. ಅದಕ್ಕೆ 58 ಅಟಾಮಿಕ್ ನಂಬರ್ ಇಂದ ಹಿಡ್ಕೊಂಡು 71 ವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಲ್ಯಾಂಥನೈಟ್ಸ್ ಅಂತ ಕರಿತೀವಿ. ಕೆಳಗಿನ ಕೊನೆಯದು ಥೋರಿಯಂ ಅಂತಂದು ಏನಿದೆ ಅಲ್ಲ, ಇದಕ್ಕೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಅಂದ್ರೆ 90 103 ವರೆಗೂ ಏನಿದೆ ಇದಕ್ಕೆ ಆಕ್ಟಿನೈಟ್ಸ್ ಅಂತಂದು ಹೇಳಿ ಕರಿತೀವಿ, ರೈಟ್? ಎಫ್ ಬ್ಲಾಕ್ ಒಳಗಡೆ ಎರಡು ರೋಸ್ ಬರ್ತವೆ, ಒಂದು ಲ್ಯಾಂಥನೈಡ್ ರೋ ಅಂಡ್ ಆಕ್ಟಿನೈಡ್ಸ್ ರೋ. ಇವಕ್ಕೆ ಟೋಟಲ್ ಆಗಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತಾನು ಕರೀತಾರೆ. ಇದಿಷ್ಟು ಆವರ್ತಕ ಕೋಷ್ಟಕದಲ್ಲಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಹಾಗೆ ಇದರೊಳಗಡೆ ಇರ್ತಕ್ಕಂತಹ ಎಲಿಮೆಂಟ್ಸ್ ಒಳಗಡೆ ನೆನಪಿಟ್ಕೋಬೇಕು ನೀವು. ಇಂಪಾರ್ಟೆಂಟ್ ನೋಟ್ ಅಂತಂದು ಹೇಳಿ ಬರ್ಕೊಳ್ಬಹುದು ನೀವು ಬೇಕಂದ್ರೆ. ವಾತಾವರಣದಲ್ಲಿ ಹೆಚ್ಚಾಗಿ ಕಂಡುಬರುವ ಮೂಲ ವಸ್ತು ಯಾವುದು ಅಂತ ಕೇಳಿದ್ರೆ ಸಾರಜನಕ, ಸರಿನಾ? ಅದು 78.9% ಅಷ್ಟು ನಮಗೆ ಸಾರಜನಕ ಇದೆ ವಾತಾವರಣದಲ್ಲಿ, ಸರಿನಾ? ಈಗ ಮತ್ತೊಂದಿದೆ ನೋಡಿ, ಭೂಮಿಯ ಮೇಲ್ಪದರದಲ್ಲಿ ಹೆಚ್ಚಾಗಿ ಕಂಡುಬರುವ ಮೂಲ ವಸ್ತು ಅಂತ ಕೇಳಿದ್ರೆ ಆಮ್ಲಜನಕ. ವಾತಾವರಣದಲ್ಲಿ ನಮಗೆ ಹೆಚ್ಚು ಕಂಡುಬರೋದು ನಮಗೆ ಸಾರಜನಕ ಓವರ್ ಆಲ್ ಅಂತ ಹೇಳ್ತಾನೆ. ಭೂಮಿಯ ಮೇಲ್ಪದರದಲ್ಲಿ ಅಂದ್ರೆ ಪದರಗಳಿವೆಲ್ಲ, ಅವನ ಮುಂದಿನ ಕ್ಲಾಸ್ ಒಳಗಡೆ ನಾನು ಹೇಳ್ತೀನಿ. ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂತಹ ಮೂಲ ವಸ್ತು ಅಂತಂದ್ರೆ ಆಮ್ಲಜನಕ ಅಂತ ಹೇಳಬೇಕು. ಜಲಜನಕವನ್ನು ಕಂಡು ಹಿಡಿದವರು ಹೆನ್ರಿ ಕ್ಯಾವೆಂಡಿಶ್ ಅನ್ನೋ ಸೈಂಟಿಸ್ಟ್, ನೆನಪಲ್ಲಿ ಇಟ್ಕೊಳ್ಳಿ. ಹೆನ್ರಿ ಕ್ಯಾವೆಂಡಿಶ್ ಅನ್ನೋನು ಜಲಜನಕವನ್ನ ಕಂಡುಹಿಡಿದಿದ್ದು. ಜಲಜನಕ ಹೊರತುಪಡಿಸಿ ಉಳಿದ ಎಲ್ಲ ಧಾತುಗಳ ಪರಮಾಣುಗಳು ನ್ಯೂಟ್ರಾನ್ಗಳನ್ನು ಹೊಂದಿರುತ್ತವೆ. ಇದು ಗೊತ್ತಿರಬೇಕು ನಿಮಗೆ. ಜಲಜನಕದಲ್ಲಿ ಬರೀ ಪ್ರೋಟಾನ್ ಎಲೆಕ್ಟ್ರಾನ್ ಅಷ್ಟೇ ಇರೋದು, ನ್ಯೂಟ್ರಾನ್ ಇಲ್ಲ. ಜಲಜನಕ ಅಂದ್ರೆ ಹೈಡ್ರೋಜನ್ ಒಳಗಡೆ ಬರೀ ಪ್ರೋಟಾನ್ ಎಲೆಕ್ಟ್ರಾನ್ ಅಷ್ಟೇ ಇರೋದು. ಪ್ರೋಟಾನ್ ಎಲ್ಲಿ ಇರುತ್ತೆ? ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ಇರುತ್ತೆ, ಅದ್ರ ಸುತ್ತ ಒಂದು ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ. ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1, ಸರಿನಾ? ಸೊ ಪರಮಾಣು ಸಂಖ್ಯೆ 1, ಹಾಗಾಗಿ ಅದರೊಳಗಡೆ ಒಂದು ಎಲೆಕ್ಟ್ರಾನ್ ಇರುತ್ತೆ, ಒಂದು ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರಲ್ಲ. ಸೊ ಅದನ್ನು ಹೊರತುಪಡಿಸಿ ಉಳಿದಿದ್ದ ಎಲ್ಲ ಪರಮಾಣುವಿನ ಒಳಗಡೆ ನಮಗೆ ನ್ಯೂಟ್ರಾನ್ಸ್ ಕಂಡು ಬರ್ತವೆ, ಹೈಡ್ರೋಜನ್ ಅಲ್ಲಿ ಇರೋದಿಲ್ಲ. ಆಮ್ಲಜನಕ ಕಂಡು ಹಿಡಿದವರು ಜೋಸೆಫ್ ಪ್ರೀಸ್ಟ್ಲೆ ಅನ್ನೋ ಸೈಂಟಿಸ್ಟು 1774ರಲ್ಲಿ. ಜೋಸೆಫ್ ಪ್ರೀಸ್ಟ್ಲೆ 1774 ಆಮ್ಲಜನಕವನ್ನು ಕಂಡುಹಿಡಿದು. ಸಾರಜನಕವನ್ನು ಕಂಡುಹಿಡಿದವರು ಡೇನಿಯಲ್ ರುದರ್ಫೋರ್ಡ್ ಅನ್ನೋನು 1772ರಲ್ಲಿ. 1772 ಒಳಗಡೆ ಡೇನಿಯಲ್ ರುದರ್ಫೋರ್ಡ್ ಅನ್ನೋನು ಸಾರಜನಕ ಮೂಲ ವಸ್ತುವನ್ನ ಕಂಡುಹಿಡಿದವನು. ಸೊ ಇದಿಷ್ಟು ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡ್ರೆ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಪ್ರಶ್ನೆಗಳಿಗೆ ಬನ್ನಿ. ಹೋದ್ಸರಿ ನಾನು ನಿಮಗೆ ಒಂದು 3 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಈ ಸಲ ಮತ್ತೊಂದು ಸ್ವಲ್ಪ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. PSI 2016ರಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಭೂಮಿಯ ಮೇಲ್ಪದರ ಮಾಡಲ್ಪಟ್ಟಿರುವುದು ಆಪ್ಷನ್ಸ್ ಇದಾವೆ. ಭೂಮಿಯ ಮೇಲ್ಪದರ, ಈಗ ತಾನೇ ಹೇಳಿದೆ ನಾನು ನಿಮಗೆ, ಇದನ್ನ PSI 2016 ಒಳಗಡೆ ಕೇಳಿದ್ದಾರೆ ನೋಡಿ. ಭೂಮಿಯ ಮೇಲ್ಪದರ ಮಾಡಲ್ಪಟ್ಟಿರುವುದು ಒಂದು ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಜಡ ಅನಿಲ ಹಾಗೂ ಆಪ್ಷನ್ ಡಿ ಜಲಜನಕ ಅಂತ ಕೇಳಿದಾನೆ. ಈಗ ತಾನೇ ಹೇಳಿದೆ ಭೂಮಿಯ ಮೇಲ್ಪದರ ಅಂತ ಕೇಳಿದ್ರೆ ಆಮ್ಲಜನಕ. ಅತಿ ಹೆಚ್ಚಾಗಿ ನಮಗೆ ಸಿಗ್ತಕ್ಕಂತಹ ಮೂಲ ವಸ್ತು ಅಂತಂದ್ರೆ ಆಮ್ಲಜನಕ. ಹಾಗೆ ಮತ್ತೆ ಮುಂದಿನ ಪ್ರಶ್ನೆ ಹೇಳೋದಾದ್ರೆ, ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಯಾವುದು?
ವಾತಾವರಣದಲ್ಲಿ ಅತಿ ಹೆಚ್ಚು ಸಿಗ್ತಕ್ಕಂತಹ ಮೂಲವಸ್ತು ಯಾವುದು ಅಂತ ಈಗ ತಾನೇ ಹೇಳಿದ್ನಲ್ಲ, ಅದನ್ನೇ ಹೀಗೆ ಕೇಳಿದಾನೆ, ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಯಾವುದು? ಆಪ್ಷನ್ ಎ ಸಾರಜನಕ, ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಸಿ ಆಮ್ಲಜನಕ, ಆಪ್ಷನ್ ಡಿ ಜಲಜನಕ. ನೆನ್ಪಿಟ್ಕೊಳ್ರಿ, ಕನ್ಫ್ಯೂಷನ್ ಆಗಲಿಕ್ಕೆ ನಿಮಗೆ ಆಮ್ಲಜನಕ ಹಾಗೂ ಸಾರಜನಕ ಎರಡನ್ನೂ ಕೊಡ್ತಾನೆ. ಆದರೆ ನೀವು ಆಮ್ಲಜನಕವನ್ನು ಟಿಕ್ ಮಾಡಬೇಡಿ. ಭೂಮಿಯ ಮೇಲ್ಪದರ ಅಂತ ಕೇಳಿದರೆ ಆಮ್ಲಜನಕ, ಇಡೀ ಗಾಳಿಯೊಳಗಡೆ ಸಿಗ್ತಕ್ಕಂತಹ ರೈಟ್ ವಾತಾವರಣದಲ್ಲಿ ಸಿಗ್ತಕ್ಕಂತಹ ಅತಿ ಹೆಚ್ಚಿನ ಮೂಲವಸ್ತು ಅಂತ ಕೇಳಿದರೆ ಸಾರಜನಕ ಅನ್ನೋದನ್ನ ಬರೀರಿ. ಸರಿನಾ? ಜಲಜನಕ ಗಾಳಿ ಒಳಗಡೆ ಇರೋದಿಲ್ಲ. ಸರಿನಾ? ಅದು ನೀರಿನೊಳಗಡೆ ಬೇರೆ ಬೇರೆ ರೂಪದಲ್ಲಿ ನಮಗೆ ಜಲಜನಕ ಸಿಗುತ್ತೆ, ಗಾಳಿ ಒಳಗಡೆ ಇರೋದಿಲ್ಲ. ನಮಗ ಸಾರಜನಕ ಅತಿ ಹೆಚ್ಚಾಗಿ ವಾತಾವರಣದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಇದನ್ನ ನಾನು ಅವಾಗಲೇ ಭೂಮಿಯ ಮೇಲ್ಪದರ ಅಂತ ಹೇಳಿದ್ನಲ್ಲ, PSI 2016, ಅದನ್ನ ಮತ್ತೆ ಯಾವ ವರ್ಷ ಕೇಳಿದಾನೆ ಅಂತಂದ್ರೆ ಮತ್ತೊಂದ್ಸಲ ಹೇಳ್ಬಿಡ್ತೀನಿ ನಿಮಗೆ. PC ರೈಟ್ 2013 ಒಳಗಡೆ ಭೂಮಿಯ ಮೇಲ್ಪದರದ ಪ್ರಶ್ನೆ ಕೇಳಿದಾನೆ. ಹಾಗೆ ಈಗ ತಾನೇ ಹೇಳಿದ್ನಲ್ಲ, ಗಾಳಿಯಲ್ಲಿ ಹೆಚ್ಚಿನ ಭಾಗ ಯಾವುದು ಇದೆ ಅಂತಂದು ಹೇಳಿ, ಅದನ್ನ PSI 2020 ಲಾಸ್ಟ್ ಇಯರ್ ಕೇಳಿದಾನೆ. PSI 2020 ಒಳಗಡೆ ಕೇಳಿದಾನೆ. ಹಾಗೆ ನಮಗದು ಮತ್ತೊಂದು ಸರಿ ಅಂತಂದ್ರೆ FDA 2011 ಒಳಗಡೆನೂ ಸೇಮ್ ಪ್ರಶ್ನೆ ಕೇಳಿದಾನೆ, FDA 2011. ಹಾಗೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಆವರ್ತನೀಯ ಕೋಷ್ಟಕದಲ್ಲಿ ಅಂದ್ರೆ ಆವರ್ತಕ ಕೋಷ್ಟಕದಲ್ಲಿ ಕೋಷ್ಟಕವನ್ನು ಸಿದ್ಧಪಡಿಸಿದವರು ಯಾರು ಅಂತ ಕೇಳಿದಾನೆ. ಆಪ್ಷನ್ ಎ ಮೆಂಟಲ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಅವಗಾಡ್ರೋ, ಆಪ್ಷನ್ ಸಿ ಮೆಂಡಲೀವ್ ಹಾಗೂ ಆಪ್ಷನ್ ಡಿ ನ್ಯೂಟನ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ಮೆಂಡಲ್, ಆಪ್ಷನ್ ಬಿ ಅವಗಾಡ್ರೋ, ಆಪ್ಷನ್ ಸಿ ಮೆಂಡಲೀವ್, ಸರಿನಾ, ಹಾಗೂ ಆಪ್ಷನ್ ಡಿ ನ್ಯೂಟನ್ ಅಂತ ಕೊಟ್ಟಿದ್ದಾನೆ. ಆವರ್ತಕ ಕೋಷ್ಟಕವನ್ನು ಐಡೆಂಟಿಫೈ ಮಾಡಿದವನು ಅಂದ್ರೆ ಮೆಂಡಲೀವ್. ಇದನ್ನ FDA 2008 ಒಳಗಡೆ ಕೇಳಿದಾನೆ, ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ರಿ. ಹಾಗೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ನ್ಯೂಟ್ರಾನ್ ಅನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಿದಾನೆ. ನ್ಯೂಟ್ರಾನ್ ಅನ್ನು ಕಂಡು ಹಿಡಿದವರು ಮೊದಲನೇದು ಆಪ್ಷನ್ ಎ ಮೋಸ್ಟ್ಲೆ ಅಂತ ಕೇಳಿದಾನೆ. ಆಪ್ಷನ್ ಬಿ ರುದರ್ಫೋರ್ಡ್, ಆಪ್ಷನ್ ಸಿ ಥಾಮ್ಸನ್ ಹಾಗೂ ಆಪ್ಷನ್ ಡಿ ಚಾಡ್ವಿಕ್ ಅಂತ ಕೇಳಿದಾನೆ. ನ್ಯೂಟ್ರಾನ್ ಅನ್ನು ಐಡೆಂಟಿಫೈ ಮಾಡಿದವನು ಚಾಡ್ವಿಕ್, ನೆನಪಲ್ಲಿ ಇಟ್ಕೊಳ್ರಿ. ಇದನ್ನ ನಾನು ಹೇಳಿದ್ದೀನಿ, ಅದನ್ನ ಫಸ್ಟ್ 2ನೇ ಕ್ಲಾಸ್ ಒಳಗಡೆನೆ ಹೇಳಿದ್ದೀನಿ. ಚಾಡ್ವಿಕ್ ಅನ್ನೋ ಸೈಂಟಿಸ್ಟು ಅದನ್ನ ಐಡೆಂಟಿಫೈ ಮಾಡ್ತಾನೆ ಅಂತ. ಹಾಗೆ ಮತ್ತೊಂದು ಪ್ರಶ್ನೆ ನಿಮಗೆ, ಪರಮಾಣುವಿನ ಕೇಂದ್ರವು, ಇದನ್ನ PC 2012 ಹಾಗೂ 2017 ಎರಡೂ ಒಳಗಡೆನೂ ಕೇಳಿದ್ದಾನೆ. 2012 ಹಾಗೂ 2017 PC, ಸರಿನಾ, ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪರೀಕ್ಷೆ ಒಳಗಡೆ ಕೇಳಿದ್ದಾನೆ. ಪರಮಾಣುವಿನ ಕೇಂದ್ರವು ಯಾವ ಮೂಲ ಕಣಗಳನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಕೇಂದ್ರ ಬಿಂದು ಒಳಗಡೆ ಏನಿರ್ತದ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್, ಆಪ್ಷನ್ ಬಿ ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್, ಆಪ್ಷನ್ ಸಿ ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್, ಅಂಡ್ ಆಪ್ಷನ್ ಡಿ ಎಲೆಕ್ಟ್ರಾನ್ ಮಾತ್ರ ಅಂತ ಕೇಳಿದ್ದಾನೆ. ಸೊ ಆನ್ಸರ್ ಈಸ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಇದನ್ನ 2 ವರ್ಷ ಕೇಳಿದ್ದಾನೆ, 2012 ಹಾಗೂ 2017 ಒಳಗಡೆ. ಸೊ ಈ ಥರದ ಪ್ರಶ್ನೆಗಳು ಸಾಕಷ್ಟಿವೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಮೂಲ ಧಾತುಗಳನ್ನು ವ್ಯವಸ್ಥೆಗೊಳಿಸುವ ಆಧಾರವು ಯಾವುದು ಅಂತ ಕೇಳಿದ್ದಾನೆ. ಪರಮಾಣು ರಾಶಿ ಆಪ್ಷನ್ ಎ, ಆಪ್ಷನ್ ಬಿ ಕುದಿಯುವ ಬಿಂದು, ಆಪ್ಷನ್ ಸಿ ಪರಮಾಣುವಿನ ಸಂಖ್ಯೆ ಹಾಗೂ ಆಪ್ಷನ್ ಡಿ ರಾಸಾಯನಿಕ ಸಂಕೇತ ಅಕ್ಷರಾಧಾರಿತ ಅಂತ ಕೇಳಿದ್ದಾನೆ. ಸೊ ಯಾವ ಆಧಾರದ ಮೇಲೆ ಆವರ್ತಕ ಕೋಷ್ಟಕ ರೆಡಿ ಮಾಡಿದ್ದಾರೆ? ಗುಣಲಕ್ಷಣಗಳು ಹಾಗೂ ಪರಮಾಣುವಿನ ಸಂಖ್ಯೆ. ಸೊ ಪರಮಾಣುವಿನ ಸಂಖ್ಯೆಯ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದನ್ನ ಟಿಕ್ ಮಾಡಬೇಕಾಗ್ತದೆ. ಇದಿಷ್ಟು ಇಲ್ಲಿವರೆಗೂ ನಾನೇನು ಕ್ಲಾಸಸ್ ತಗೊಂಡಿದ್ದೆ ಅದರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಮುಂದಿನ ತರಗತಿ ಒಳಗಡೆ ಸ್ವಲ್ಪ ವಿಷಯಗಳನ್ನ ಹಾಗೂ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.